ವೀಕ್ಷಿಸಿ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಚಳಿಗಾಲದ ಅಧಿವೇಶನದಿಂದ ಕಾಂಗ್ರೆಸ್ ಶತಮಾನೋತ್ಸವದ ಅಧಿವೇಶನದವರೆಗೂ ಬೆಳಗಾವಿಯಲ್ಲಿ ದಸರಾ ಮಾತೆಯಲ್ಲಿ ದೀಪಾಲಂಕಾರ ಮಾಡಲಾಗುತ್ತೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಹೇಳಿದ್ದಾರೆ. ಬೆಳಗಾವಿ ಸುವರ್ಣ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಡಿಸೆಂಬರ್ 9 ರಿಂದ ನಡೆಯುವ ಚಳಿಗಾಲದ ಅಧಿವೇಶನದಿಂದ ಡಿಸೆಂಬರ್ 27 ತನಕ ನಡೆಯುವ ಕಾಂಗ್ರೆಸ್ ಅಧಿವೇಶನದವರೆಗೂ ಮೈಸೂರು ದಸರಾ ಮಾತೆಯಲ್ಲಿ ದೀಪಾಲಂಕಾರ ಮಾಡಲು ಸಿದ್ಧತೆ ಮಾಡಿದ್ದೀವಿ ಎಂದಿದ್ದಾರೆ. ಕಾರ್ಯಕ್ರಮ ಏನಿದೆ ಇದು 26, 27 ತಾರೀಕು ಮಾಡಬೇಕಂತ ಹೇಳಿ ಆ ಪ್ರೋಗ್ರಾಮ್ ಅಲ್ಲಿ ನಿಗದಿ ಮಾಡಲಾಗಿದೆ. ಈ ಸತಿ ಸಿಎಂ ಸಾಹೇಬ್ರು ಅವಾಗ ಏನ್ ಹೇಳಿದ್ರು ಅಂದ್ರೆ, ಸಿಎಂ ಸಾಹೇಬ್ರು ಡಿಸಿಎಂ ಸಾಹೇಬ್ರು ನೀವು ದೀಪಾಲಂಕಾರ ಮಾಡ್ತೀರಿ, ಬರೇ 26, 27 ಮಾಡಬಾರದು, 9ನೇ ತಾರೀಕಿಂದನೇ ಭಾಗಶಃ ಶುರು ಮಾಡಿಕೊಂಡು 20 ಅಧಿವೇಶನ ಟೈಮ್ ಇಂದ ಶುರು ಮಾಡಿ 26, 27 ತನಕ ಗ್ರ್ಯಾಂಡ್ ಫಿನಾಲೆ ದೀಪಾಲಂಕಾರ ಮೈಸೂರು ದಸರಾನು ಮೀರಿ ಮಾಡಬೇಕಂತ ಹೇಳಿ ನಮಗೆ ಅವರು ಆದೇಶ ನೀಡಿದ್ದಾರೆ. ಅದಕ್ಕೆ ಎಲ್ಲಾ ಪೂರ್ವ ಸಿದ್ಧತೆಗಳನ್ನು ಹೆಸ್ಕಾಂ ಇಲಾಖೆ ಮುಖಾಂತರ ಹಾಗೂ ಜಿಲ್ಲಾಡಳಿತದಿಂದ ನಾವು ಮಾಡ್ತಾ ಇದ್ವಿ. ಸೊ ಒಟ್ಟು ಸೇರಿ 30 ಸರ್ಕಲ್ಗಳಲ್ಲಿ ಹಾಗೂ 32 ಕಿಲೋಮೀಟರ್ ನಾವು ದೀಪಾಲಂಕಾರ ಮಾಡ್ತಾ ಇದೀವಿ. ಮೈಸೂರು ದಸರಾಗೆ ಹೋಲಿಸಿದೀವಿ ಅಂದ್ರೆ ಈ ವರ್ಷ ಬೆಳಗಾವಿ ಅಧಿವೇಶನ ಹಾಗೂ ಶತಮಾನೋತ್ಸವದ ಏನು ಅದ್ಧೂರಿ ಆಚರಣೆ ಆಗುತ್ತೆ ಆ ಒಂದು ದೀಪಾಲಂಕಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.